ಪ್ರಭುನಾಮದಲ್ಲಿ ಎಲ್ಲರಿಗೂ ವಂದನೆಗಳು. ಮೊದಲಾಗಿ ದೇವ್ರಿಗೆ ಒಂದು ಸ್ತೋತ್ರ. ಯಾಕೆಂದರೆ ಒಳ್ಳೆಯ ಸಭೆ, ಒಳ್ಳೆಯ ವಿಶ್ವಾಸಿಗಳು, ಒಳ್ಳೆಯ ಸೇವಕರು, ಒಳ್ಳೆ ನಾವಿರೋಕ್ಕೊಂದು ಆಲಯ ಕೊಟ್ಟಿರುವಂಥ ಪ್ರಭು ಯೇಸುವಿನ ನಾಮದಲ್ಲಿ ತಂದೆಗೆ ಸ್ತೋತ್ರ ಸಲ್ಲಿಸ್ತಾ ಇದ್ದೀನಿ. ಮತ್ತು ನಿನ್ನೆಯಿಂದ ನಾನು ನೋಡಿ ಇಲ್ಲಿ ಕುಂತ್ಕೊಂಡು ಕೇಳೋಂಥ ಮಹಾಭಾಗ್ಯ, ಯವನಸ್ಥರಾಗಲಿ ಬೇರೆಯವರಾಗಲಿ ಮಾತಾಡೋವಾಗ ಆ ಭಾಗ್ಯ ನನಗೆ ಸಿಕ್ಕಿಕ್ಕಾಗಿ ದೇವ್ರಿಗೆ ಸ್ತೋತ್ರ. ಮತ್ತು ಮಾತಾಡೋಂಥ ಪ್ರತಿಯೊಬ್ಬೊಬ್ರಿಗೂ ಒಂದು ಮಾತು ಹೇಳ್ತಾ ಇದ್ದೀನಿ. ಏನು ಅಂದರೆ, ಒಂದು ಕೇಳಿದ್ದೆ ತೆಲುಗಿನಲ್ಲಿ, ಎಂದರೆಂದರೋ ಮಹಾನುಭಾವುಲು అందరికీ నా వందనాలు. ನಿಜವಾಗಲು ಯಾಕೆ ಅಂದರೆ, ಒಬ್ಬೊಬ್ಬರು ಮಾತು ಒಂದೊಂದು ಥರ ಇರ್ತು. ಒಬ್ಬರೊಬ್ಬರು ಇದು ಮಾಡೋಂಥದ್ದು. ಒಬ್ಬರು ಬರ್ತಾರೆ, ಹೊಟ್ಟೆ ಕಿಚ್ಚು ಬಗ್ಗೆ ಮಾತಾಡ್ತಾರೆ. ಹೊಟ್ಟೆ ಕಿಚ್ಚು ಅಂದರೆ ಏನು ಗೊತ್ತಾ ಅಂತಾರೆ. ಈ ಬೇರೆಯವರು ಈ ಅನ್ಯ ಜನಗಳು ಕೇಳೋವಾಗ ಹೆಂಗಿರ್ತದೆ ಅವ್ರಿಗೆ, ಇದನ್ನು ಹೊಟ್ಟೆ ಕಿಚ್ಚ. ಇನ್ನೊಬ್ಬರು ಬರ್ತಾರೆ, ಸಮಾಜ ಸುಧಾರಣೆಗೆ ಏನು ಮಾಡಬೇಕು ಅಂತಾರೆ. ಅದು ಮಂತ್ರಿಗಳಿಗೆ ಮಿನಿಸ್ಟ್ರುಗಳಿಗೆ ಗೊತ್ತಿಲ್ಲದೆ ತಲೆ ಕೆಡಿಸ್ಕೊತಾ ಇದ್ದಾರೆ. ಈಗ ಗ್ಯಾಸ್ ಏನು ಮಾಡಬೇಕು, ಪೆಟ್ರೋಲ್ ಏನು ಮಾಡಬೇಕು ಅಂತ. ಇವರು ಬಂದ್ಬಿಟ್ಟು ಸಮಾಜ ಸುಧಾರಣೆಗೆ ಏನು ಮಾಡಬೇಕು. ಇನ್ನೊಬ್ಬರು ಬರ್ತಾರೆ, ಸತ್ತೋರು ಪಿಚಾಚಿಗೆ ಬರ್ತಾರ ಅಂತಾರೆ. ಇನ್ನು ಹೆಂಗಿರ್ತದೆ ಕ್ವಶನ್ಗಳು ನೋಡಿ. ಇನ್ನೊಬ್ಬರು ಬರ್ತಾರೆ, ಪಿಚಾಚಿಗಳು ಹಿಡ್ಕೊಂತವ ಅಂತಾರೆ. ಅಂದರೆ ಇವೆಲ್ಲ ಪ್ರಪಂಚಕ್ಕೆ ಗೊತ್ತಿಲ್ಲ ಅಂತ ಅರ್ಥ. ಇವೆಲ್ಲ ಯಾವುದೂ ಗೊತ್ತಾಗ್ತಾಯಿಲ್ಲ ಪ್ರಪಂಚಕ್ಕೆ. ಇನ್ನೊಬ್ಬರು ಸ್ವರ್ಗ ನರ್ಕ ಇದೆಯಾ ಇಲ್ವಾ ಬನ್ನಿ ತೋರಿಸ್ತೀನಿ ನಿಮಗೆ ಅಂತಾರೆ. ಅಂದರೆ ಇದು ಸರಿ, ಇವರೆಲ್ಲ ಇಷ್ಟೆಲ್ಲ ಮಾತಾಡ್ತಾ ಇದ್ದಾರೆ ಅಂತ. ಯವ್ವನಸ್ಥರು, ದೇವರು ಒಂದು ಯವ್ವನ ಕಾಲದಲ್ಲಿ ಹುಟ್ಟುವಂಥವರು ದೇವರ ಅಂಬಿನಲ್ಲಿ ಬಿಲ್ಲಾಗಿರ್ತಾರೆ ಅಂದರು. ಸರಿ, ದೇವರು ಆರಿಸ್ಕೊಂಡಿದ್ದಾರೆ, ತುಂಬ ಅದ್ಭುತ. ಆದರೆ ಸ್ವಲ್ಪ ಜನ ನೋಡಿದೆ, ಇದು ಒಂದು ಹೊಸ ವಿಚಾರ ನಮ್ಮ ಆಲಯದಲ್ಲಿ. ಅವರು ಬಂದುಬಿಟ್ಟು ಒಬ್ಬರು ಸಿಸ್ಟ್ರು, ಮೇರಿ ಸಿಸ್ಟ್ರ್ ಅಂದ್ಬಿಟ್ಟು ಅವ್ರು ಟೈಲರಿಂಗ್ ಮಾಡ್ಕೊಂಡು ಒಂದು 4-5 ಜನ ಕೆಲಸದವ್ರು ಮಾಡಿಕೊಂಡು ಏನೋ ಮಾಡ್ತಾಯಿದ್ರು. ಅಣ್ಣೋರು ಒಂದು ಆನ್ಲೈನಲ್ಲಿ ನೋಡಿದ ತಕ್ಷಣ ಅವ್ರು ಬಂದು ಎಕ್ಸಾಮ್ ಬರೆದ್ಬಿಟ್ಟು ಅವರು ಸುರು ಹಚ್ಕೊಂಡಿದ್ದಾರೆ. ಅಂದರೆ ಲೆಕ್ಕಾಕಳಿ ಅವ್ರ ಕ್ವಶನ್ಗಳು ಬೇರೆ. ಇಲ್ಲಿ ಅಣ್ಣೋರು ಮಾಮೂಲಿಯಾಗಿ ಇರ್ತಾಯಿದ್ರು, ಮಾಮೂಲಿ ಕ್ರೈಸ್ತವರಾಗಿ ಇರ್ತಾಯಿದ್ರು. ಅವರು ಬಂದುಬಿಟ್ಟು ಕ್ರೈಸ್ತವ್ರ ಹತ್ರನೇ ಬಂದುಬಿಟ್ಟು ಕ್ರೈಸ್ತವ್ರು, ನಿಜವಾದ ಕ್ರೈಸ್ತವ್ರು ಯಾರಾ ಅಂತ ಕೇಳ್ತಾರೆ. ಅಂದರೆ ಕ್ರೈಸ್ತವ್ರಿಗೆ ಒಂದು ಕ್ವಶನ್ಸು ಇದು. ಅಂದರೆ ಕ್ರೈಸ್ತವ್ರಿಗೆ ಗೊತ್ತಿಲ್ಲ ನಾವು ಯಾರು ಅನ್ನೋದು ಅದು ಕ್ವಶನ್ ಅದು. ಅಂದರೆ ಇಷ್ಟೊಂದು ಇದು ಮಾತಾಡೋಂಥ ಭಾಗ್ಯ ನಿಮಗೆ ಕೊಟ್ಟಂಥೋದಕ್ಕೆ, ಮತ್ತು ನಾವು ಕುಂತ್ಕೊಂಡು ನನ್ನಂಥವರೆಲ್ಲ ಕೇಳಿ ಅದರಲ್ಲಿ ಬಲ ಪಡೋಂಥೋದಕ್ಕೆ ನಿಜವಾಗೂ ದೇವರು ನಿಮ್ಮನ್ನು ಈ ಭೂಮಿ ಪುನಾದಿ ಹಾಕಕ್ಕೆ ಮೊದಲೇ ಆರಿಸ್ಕೊಂಡು ಒಂದು ಪ್ಲ್ಯಾನ್ ಮಾಡ್ಕೊಂಡಂಥ ಒಂದು ಆಲೋಚನೆ ಇದು. ನೀವೆಲ್ಲ ಯೋಚನೆ ಮಾಡಬೇಕಾಗಿರೋಂಥದ್ದೇ. ನಿಮಗೆ ಜವಾಬ್ದಾರಿ ಕೊಟ್ಟಂಥ ಹಾಸನದಲ್ಲಾಗಲಿ, ಅವ್ರ ಮಕ್ಕಳನ್ನ ಬೆಳೆಸ್ತಂಥ ಅಣ್ಣೋರಾಗಲಿ, ಮತ್ತು ಬೇರೆ ಕಡೆ ಆಗಲಿ, ಮಂಗಳೂರಲ್ಲಾಗಲಿ, ಮತ್ತು ಗದಗಾಗಲಿ, ಇವ್ರನ್ನೆಲ್ಲ ಬೆಳೆಸ್ಕೊಂಡು ಅವ್ರು ನಿಮ್ಮನ್ನು ಆ ಮಟ್ಟಿಗೆ ತಂದಿದ್ದಾರೆ. ಅವ್ರನ್ನ ಬೆಳೆಸ್ಕೊಂಡಂಗೆ ಒಂದು ತಂದೆ, ಒಂದು ಆತ್ಮಿಕ ತಂದೆ ಆದಂಥ ರಾಮಣ್ಣವ್ರನ್ನ ತಂದು ಮಡಗಿದ್ದಾರೆ. ಇವ್ರನ್ನೆಲ್ಲ ತಂದು ಮಡಗದಂಥದ್ದು ಕರ್ತರಾದ ದೇವರು ಈ ಭೂಮಿ ಪುನಾದಿ ಹಾಕಕ್ಕೆ ಮೊದಲೇ ಆರಿಸ್ಕೊಂಡಂಥ ಒಂದು ವಿಚಾರ. ಇದಕ್ಕೆ ದೇವರು ಹೇಳ್ತಾರೆ, ನಾನು ಅದಕ್ಕೆ ಆ ಮಾತು ಹೇಳಿದ್ದು. ಎಷ್ಟೆಷ್ಟು ಜನನೋ ಮಹಾನುಭಾವರು ಎಲ್ಲರಿಗೂ ನನ್ನ ವಂದನೆಗಳು. ಯಾಕೆಂದರೆ ಒಬ್ಬೊಬ್ಬರು ಕ್ವಶನ್ಗಳು, ಒಬ್ಬೊಬ್ರು ಇದು ಲೋಕಕ್ಕಾಗಲಿ ಅಷ್ಟು ಆಶ್ಚರ್ಯಕರವಾಗಿದೆ. ಹಂಗೆ ಕ್ರೈಸ್ತವ್ರಿಗೂ ಆಶ್ಚರ್ಯಕರವಾದಂಥ ಮಾತುಗಳು ಇವೆಲ್ಲ. ಪ್ರಸಂಗಗಳೆಲ್ಲ ಕ್ರೈಸ್ತವ್ರಿಗೆ ಗೊತ್ತಿಲ್ಲದಂಥ ಪ್ರಸಂಗಗಳು ಇವೆಲ್ಲ. ಎಲ್ಲ ಆಶ್ಚರ್ಯ ಪಡ್ತಾರೆ. ಈಗ ಜಸ್ಟ್ ಒಬ್ಬರು ಫೋನ್ ಮಾಡಿದರು ಒಂದು ಕಡೆಯಿಂದ, ಅಣ್ಣವ್ರ ನಂಬರ್ ಏನೋ ಸಿಕ್ಕಿಲ್ವೇನೋ, ನಮ್ಮ ಪ್ರಸಂಗ ನೋಡ್ತಾ ಲೈವಲ್ಲಿ ನೋಡ್ತಾ ಇದ್ದೀವಿ, ನಾವು ಪ್ರೇಯರ್ ಮಾಡಿಸ್ಕೊಂಡು ಏನೋ ಕಾಣಿಕೆ ಕೊಡಬೇಕು, ಅಣ್ಣವ್ರ ನಂಬರ್ ಕಳಿಸ್ತೀನಣ್ಣ, ಅವರು ಹೆಂಗೂ ಡ್ರೈವಿಂಗಲ್ಲಿ ಇರ್ತಾರೆ, ನೀವು ಆರಾಮಾಗಿ ಮಾತಾಡ್ಬೋದು, ಯಾಕಂದ್ರೆ ಪಕ್ಕದಲ್ಲಿ ಒಬ್ಬರು ಸ್ನೇಹಿತರಿದ್ದಾರೆ ಅಂತ ಹೇಳಿ. ಅಂದರೆ ನೋಡ್ಬಿಟ್ಟು ಒಬ್ರು ಮತ್ತೆ ಒಬ್ರು ಇದು ಮಾಡ್ತಾ ಅವ್ರ ಕ್ವಶನ್ಗೆ ಆನ್ಸರ್ ಸಿಕ್ಕೈದಲ್ಲಿ. ಅಂದರೆ ನೀವು ಆಲೋಚನೆ ಮಾಡಿ, ನಿಮ್ಮ ಭಾಗ್ಯ ಎಂಥದ್ದು, ನಿಮ್ಮಿದೆ ಎಂಥದ್ದು ಅಂತ ಯೋಚನೆ ಮಾಡ್ಕೊಂಡು. ಅದಕ್ಕೆ ಹೇಳ್ತಾರೆ, ಯವ್ವನ ಕಾಲದಲ್ಲಿ ಹುಟ್ಟುವಂಥ ಮಕ್ಕಳು ಅಂದರೆ, ನೀವು ಯವ್ವನ ಕಾಲದಲ್ಲಿ ದೀಕ್ಷಾ ಸ್ಥಾನ ತಗೊಂಡು ಯೇಸುನ ಅಂಗೀಕರಿಸಿ ನೀವು ಹುಟ್ಟಿ ಆ ದೇವರ ಒಂದು ಅಂಬಿನಲ್ಲಿ ಬಿಲ್ಲಾಗಿ ನಿಮ್ಮನ್ನು ರೂಪಿಸಿದ್ದು ದೇವರಾದರೆ, ಅವರು ಯಾರ ಮುಖಾಂತರ ರೂಪಿಸಿದ್ದಾರೆ ಅಂದರೆ ರಾಮಣ್ಣವ್ರ ಮುಖಾಂತರವಾಗಿ. ನೀವು ಇದನ್ನು ಜ್ಞಾಪನ ಮಾಡಿಕೋಬೇಕು. ಕುಂತ್ಕೊಳ್ಳೋಕೆ ಒಂದು ಆಲಯ, ಈ ಆಲಯ ಇಲ್ದಂಥವ್ರು ನಾವೆಲ್ಲ ಹೆಬ್ಬಾಳದಲ್ಲಿ ಒಂದು ಪಕ್ಕದಲ್ಲಿ ಕುಂತ್ಕೊಂಡು ನಾವು ಪ್ರಸಂಗ ಕೇಳಿದಂಥವ್ರು ಅಣ್ಣೋರು, ನಾವು ಎಲ್ಲ ಒಂದು ಟೈಮಲ್ಲಿ ಅಲ್ಲಿ ಒಂದು ಸೀಟ್ ಮನೇಲಿ ಕುಂತ್ಕೊಂಡು ನಾವು ಇದು ಮಾಡಿದಂಥವ್ರು, ಪ್ರಸಂಗ ಕೇಳಿದಂಥವ್ರು. ಆದರೆ ಈ ಸಮಯದಲ್ಲಿ ದೇವರು ಕೊಟ್ಟಿಕ್ಕಾಗಿ ದೇವ್ರಿಗೆ ಸ್ತೋತ್ರ. ಯಾಕೆಂದರೆ ದೇವ್ರಿಗೊಂದು ಆಲೋಚನೆ ಇರ್ತದೆ, ಯಾರು ಕೊಟ್ಟರೆ ಇದನ್ನು ಮುಂದೆ ನಡೆಸ್ಕೊಂಡು ಹೋಗ್ತಾರೆ ಈ ರಾಜ್ಯನ.
ಈ ದೇವರ ಸುವಾರ್ತೆ ರಾಜ್ಯನ ಯಾರು ನಡ್ಸ್ಕೊಂಡು ಹೋಗ್ತಾರೆ? ಯವ್ವನಸ್ಥರನ್ನ ನಿಲ್ಲಿಸಂಥವ್ರು ಯಾರು ನಿಲ್ಲಿಸ್ತಾರೆ ಅಂತ ಅವ್ರಿಗೆ ಮೊದಲೇ ಆಲೋಚನೆ ಗೊತ್ತಿದೆ. ಅವ್ರಿಗೆ ಫ್ಯೂಚರೆಲ್ಲ ಗೊತ್ತು, ಮುಂದೆ ಏನಾಗುತ್ತೆ ಅನ್ನೋದು ಗೊತ್ತಿದೆ. ಅದನ್ನು ಸೆಲೆಕ್ಟ್ ಮಾಡಿ ಕೊಡೋಂಥವ್ರು. ಇನ್ನು ಸ್ವಲ್ಪ ಜನ ಅವರು ಸೆಲೆಕ್ಟ್ ಮಾಡ್ಕೊತಾರೆ, ಅವ್ರು ಕಟ್ಕೊತಾರೆ. ಬೇರೆ ಇದೆ, ಅವ್ರು ಕಟ್ಕೊಳಕ್ಕೂ ದೇವ್ರು ಕಟ್ಟೋಕ್ಕೂ ತುಂಬ ವ್ಯತ್ಯಾಸ ಇದೆ. ಸಂತೋಷ, ಎಲ್ಲರೂ ದೇವ್ರಿಗೆ ಕಟ್ಟಿದ್ರೆ ಇನ್ನೂ ಸಂತೋಷ. ಅಂದರೆ ಆಲೋಚನೆ ಮಾಡಿ ಒಂದು ಆಲಯ ಕೊಟ್ಟು ಆ ಒಂದು ನಿಮಗೆ ವಾಕ್ಯ ಹೇಳಿ ಯಾವ ಥರ ನಿಮ್ಮ ರೆಡಿ ಮಾಡಬೇಕು ಅಂದರೆ, ನೀವು ಈ ಲೋಕಕ್ಕೂ ಹೋಗಿ ಸುವಾರ್ತೆಯನ್ನು ಸಾರಿ ನನಗೆ ಶಿಷ್ಯಂದ್ರನಾಗಿ ಮಾಡಿ. ಏನು ಹೇಳಿದ್ದಾರೆ? ಈ ಲೋಕದಲ್ಲಿ ಹೋಗಿ ನೀವು ಸುವಾರ್ತೆಯನ್ನು ಸಾರಿ. ಸುವಾರ್ತೆ ಅಂದರೆ ಬೈಬಲ್ ಪೂರ್ತಿ ಮತ್ತು ಯೇಸು ಜನನ ಮರಣ ಪುನರುದ್ಧಾನ, ಅದು ಬೇರೆ ಇರೋದಂತೂ ಅದು ದೇವರ ವಾಕ್ಯಗಳೇ. ಸಾರಿ ಯಾರಿಗೆ ಶಿಷ್ಯಂದ್ರಾಗಿ ಮಾಡಬೇಕು? ಯೇಸುವಿಗೆ. ಆದರೆ ಈ ಲೋಕದಲ್ಲಿ ಸೇವಕರೇ ಶಿಷ್ಯಂದ್ರಾಗಿ ಮಾಡ್ಕೊಂಡ್ಬಿಡ್ತಾ ಇದ್ದಾರೆ. ಅದು ಬೇರೆ ಪ್ರಶ್ನೆ. ಹೇಳ್ತಾರೆ ದೇವ್ರ ಬಗ್ಗೆ, ಹೇಳ್ಬಿಟ್ಟು ಇದು ನಡೆದ್ರೆ ನಿಮಗೆ ಹಿಂಗಾಗೋಗ್ಬಿಡ್ತದೆ, ನೀವು ಬಿಟ್ಟು ಹೋದರೆ ಈ ಥರ ಆಗುತ್ತೆ. ಇಲ್ಲ, ಒಂದು ಎದುರಿಸ್ತಾರೆ, ನೀವು ಕಾಣಿಕೆ ಕೊಡಲಿಲ್ಲ ಅಂದರೆ ಈ ಥರ. ಅಂದರೆ ಇವು ಯಾರಿಗೆ ಶಿಷ್ಯಂದ್ರಾದ್ರೆ ಅವರೆಲ್ಲ ಆ ಸೇವಕರಿಗೆ ಶಿಷ್ಯಂದ್ರು ಮಾಡ್ಕೊಂಡ್ರು. ಅದಲ್ಲ ಯೇಸು ಹೇಳಿದ್ದು, ನನಗೆ ಶಿಷ್ಯಂದ್ರಾಗಿ ಮಾಡಿ. ಇದನ್ನು ದೇವರು ಯೇಸು ಹೇಳಿದಂಥದ್ದು ಒಂದು ಕ್ಲಿಯರ್ ಕಟ್ಟಾಗಿ ನಡ್ಸ್ಕೊಂಡು ಬಂತೋದೆ ರಾಮಣ್ಣವರು. ಹೆಂಗೆ ನಡ್ಸ್ಕೊಂಡು ಬಂದರು? ಲೋಕಕ್ಕೆ ಹೋಗಿ ಸುವಾರ್ತೆ ಸರ್. ಅವ್ರು ನಿಮ್ಮ ಹಾಸನಕ್ಕೆ ಬಂದಿಲ್ವಾ? ಮಂಗಳೂರು ಬಂದಿಲ್ವಾ? ಗದಗ ಬಂದಿಲ್ವಾ? ಬಿಜಾಪುರಕ್ಕೆ ಬಂದಿಲ್ಲ? ಈ ಕಡೆ ಎಲ್ಲ ಬರ್ತಾ ಇದ್ದಾರೆ. ಅವರು ಎಲ್ಲ ಕಡೆ ಬಂದು ನಿಮಗೆ ಸುವಾರ್ತೆ ಸಾರ್ತಾ ಇದ್ದಾರೆ. ಸಾರ್ಬಿಟ್ಟು ನಿಮಗೆಲ್ಲ ತಿಳಿಸಿ ನಂಗೆ ಶಿಷ್ಯಂದ್ರಾಗಿ ಮಾಡಿ. ಲಾಸ್ಟ್ ಟೈಮು ಹೇಳಿದೆ, ಶಿಷ್ಯಂದ್ರ ಅಂದರೆ ಏನು? ನಿಮಗೆ ಒಂದು ಎಕ್ಸಾಮ್ ಮಡಿಬೇಕು, ಆ ಎಕ್ಸಾಮ್ ಪಾಠಗಳು ಮಡಗಬೇಕು. ಆ ಪಾಠಗಳನ್ನ ನಿಮಗೆ ಕಂಪ್ಲೀಟ್ ಮಾಡಿ ಅದನ್ನು ಸೇವಕರಿಂದ ಬೋಧನೆ ಮಾಡಬೇಕು, ಮತ್ತು ಅದನ್ನು ನೀವು ಕಲಿಬೇಕು. ಅದಕ್ಕೊಂದು ಎಕ್ಸಾಮ್ ಮಡಗಬೇಕು, ಅದು ಪಾಸ್ ಆಗಬೇಕು. ಪಾಸ್ ಆದಮೇಲೆ ನಿಮಗೆ ಈ ಥರ ಒಂದು ಪರಿಶುದ್ಧವಾದಂಥ, ಮಹಾಪರಿಶುದ್ಧ ಅಲ್ಲ, ಪರಿಶುದ್ಧವಾದ ಸ್ಥಳದಲ್ಲಿ ನಿಂತು ನೀವು ದೇವರ ವಾಕ್ಯನ 4 ಜನಕ್ಕೆ ಬೋಧಿಸೋಂಥದ್ದು. ಈ ಥರ ಕ್ವಶನ್ಗಳು ಹಾಕೋಂಥದ್ದು. ನೀವು ಒಂದು ಯಾಜಕರಾಗಿ, ರಾಜರಾಗಿ ಲೋಕಕ್ಕೆ ನೀವು ಕ್ವಶನ್ ಹಾಕೋಂಥ ಒಂದು ಶಕ್ತಿ, ಧೈರ್ಯವನ್ನು ತಂದುಕೊಟ್ಟಂಥವ್ರು ಯಾರು ಅಂದರೆ ದೇವರು ಅಣ್ಣವ್ರ ಮುಖಾಂತರವಾಗಿ ತಂದುಕೊಟ್ಟಂಥದ್ದು. ಅವರು ಎಕ್ಸಾಮ್ ಮಡಗಿದ್ದಾರೆ. ಆ ಎಕ್ಸಾಮಲ್ಲಿ ಪಾಸ್ ಆದಂಥವ್ರಿಗೆ ಒಂದು ರೆಕಗ್ನೈಸ್ಡ್ ಸರ್ಟಿಫಿಕೇಟ್, ಸುಮ್ಮನೆ ಬೋಗಸ್ ಇಲ್ಲ, ರೆಕಗ್ನೈಸ್ ಗೌರ್ಮೆಂಟ್ ಅಪ್ರೂವಲ್ಡ್ ರೆಕಗ್ನೈಸ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ, ನಿಮ್ಗೆ ಕೊಡ್ತಾ ಇದ್ದಾರೆ. ಕೊಟ್ಟುಬಿಟ್ಟು ಮತ್ತೆ ನಿಮಗೆ ಇದೊಂದು ಚಾನ್ಸ್ಗಳು ಕೊಡ್ತಾ ಇದ್ದಾರೆ. 2 ದಿನದಿಂದ ನಿನ್ನೆಯಿಂದ ನಿಮಗೆ ಈ ಚಾನ್ಸ್ಗಳು ಕೊಟ್ಟಿದ್ದಾರೆ ಅಂದರೆ ಅವ್ರ ಸಮಯ ವ್ಯರ್ಥ ಮಾಡ್ಕೊಂಡು ಅಲ್ಲ, ಇಷ್ಟು ಖರ್ಚುಗಳನ್ನ ಅವ್ರು ನಿಭಾಯಿಸ್ಕೊಂಡು ಅವ್ರಿಗೆ ಖುಷಿ ಇಲ್ಲ. ಬಟ್ ಏನಂದರೆ ದೇವರ ಆಲೋಚನೆಯನ್ನು ಅಣ್ಣವ್ರು ನೆರವೇರಿಸ್ತಾ ಇದ್ದಾರೆ. ಶಿಷ್ಯಂದ್ರಾಗಿ ಮಾಡ್ತಾಯಿದ್ದಾರೆ. ಪ್ರತಿ ಒಬ್ಬೊಬ್ಬರನ್ನೂ ಶಿಷ್ಯಂದ್ರಾಗಿ ಮಾಡ್ತಾಯಿದ್ದಾರೆ. ಸ್ತ್ರೀಯರಲ್ಲಾಗಲಿ, ಯವ್ವನಸ್ಥರಲ್ಲಾಗಲಿ, ವಯಸ್ಸಾದಂಥವ್ರು ಬಂದು ಬಿಡ್ತಾ ಇದ್ದಾರೆ. ಸುಮ್ಮನೆ ಮನೆಗಿರೋರು ಬರ್ತಾ ಇದ್ದಾರೆ. ನನಗೆ ಸ್ವಲ್ಪ ಹೊಟ್ಟೆ ಉರಿತದೆ, ಆಮೇಲೆ ಪ್ರಶ್ನೆ ಬರೋ ವರ್ಷ ನೋಡೋಣ, ನಾನು ಬರ್ತೀನಿ. ಆದರೆ ಆ ಮಟ್ಟಕ್ಕಾಗಿ ಹೋಗ್ಬಿಡ್ತಾ ಇದೆ. ಯಪ್ಪ, ಈ ಥರನೂ ಎಬ್ಬರಿಸ್ಬೋದಾ? ಈ ಥರನೂ ಯೇಸುನಲ್ಲಿ ಎಬ್ಬರಿಸ್ಬೋದಾ? ಈ ಥರನೂ ಬಲಪಡಿಸ್ಬೋದಾ ಅನ್ನೋದು ನಿಜವಾಗೂ ನೀವೆಲ್ಲಾದರೂ ಆಲಯದಲ್ಲಾಗಲಿ ಸಂಘದಲ್ಲಾದರೆ ನೀವು ನೋಡಿದ್ದೀರಾ, ನನಗೆ ಗೊತ್ತಿಲ್ಲ. ಅಂದರೆ ಬೇರೆ ಕಡೆ ಇದೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಆದರೆ ಸ್ವಲ್ಪ ಕರ್ನಾಟಕದಲ್ಲಿ ನಾನು ನೋಡ್ದಂಗಂತೂ ಇದೆ. ಯಾರನ್ನಾದರೂ ಕರ್ಕೊಂಡು ಒಂದೇ ದಿನದಲ್ಲಿ ಒಂದು 15 ಜನನ ನಿಮಗೆ ನಿಲ್ಲಿಸ್ಬಿಟ್ಟು ನೀವು ಸುವಾರ್ತೆ ವಾಕ್ಯಗಳನ್ನ ಹೇಳಿ ನೀವು ವಾಕ್ಯಗಳನ್ನ ಬೋಧಿಸಿ ಅಂತ ಹೇಳೋದಂಥದ್ದು ನಾನು ನೋಡಿಲ್ಲ. ಇನ್ನೊಂದು ದಿನ ಮಡಿಕೊಂಡು ಒಂದು 15 ಜನ ಮಡಿಗೆ ನಿಮ್ಮ ವಾಕ್ಯಗಳನ್ನ ಬೋಧಿಸಿ ಎಲ್ಲರೂ ಕುಂತ್ಕೊಂಡು ಕೇಳ್ತಾರೆ ಅನ್ನೋದು ನಾನು ನೋಡಿಲ್ಲ. ಏನಾನ ಒಂದು ಹೈ ಲೆವೆಲಿಂದ ಬಂದರೆ, ಬೇರೆ ಎಲ್ಲಿಂದ ಬಂದರೆ ಅದು 15 ನಿಮಿಷ ಕೊಡ್ತಾರೆ. ಯಾಕೆಂದರೆ ಮನುನ ಒಂದು ಟೈಮಲ್ಲಿ 25 ವರ್ಷದ ಹಿಂದೆ, ಅಂದರೆ ಒಂದು 17 ವರ್ಷದ ಹಿಂದೆ ಒಂದು ಚರ್ಚಿಗೆ ಕರ್ಕೊಂಡು ಹೋಗ್ಬಿಟ್ಟು ನಾನು ಆ ಚರ್ಚಿಗೆ ತುಂಬ ಸಹಾಯ ಮಾಡಿದ್ದೆ. ಅವಾಗ ನಾನು ಮೊದಲು ಅವರು ಅದು ಹೇಳ್ಬಾರ್ದು, ಒಂದು ಸಹಾಯ ಮಾಡಿದ್ದೆ ದೊಡ್ಡದಾಗೆ. ಆವಾಗ ಇನ್ನು ಅಣ್ಣವರು ಸ್ಟಾರ್ಟಿಂಗ್ ನಾವು ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ನಮ್ಮ ಮಗ ವಾಕ್ಯ ಹೇಳ್ತಾನಣ್ಣ, ಈ ಥರ D1 D2 ಬರೆದಿದ್ದಾರೆ ಅಂದರೆ ಒಂದು 5 ನಿಮಿಷ ಕೊಟ್ಬಿಟ್ಟು ಬೇರೆ ಕುರುಬರು ಬಂದುಬಿಟ್ಟು ನಮ್ಮ ಕುರಿಮರಿಗಳನ್ನೆಲ್ಲ ಎತ್ಕೊಂಡು ಹೋಗ್ಬಿಡ್ತಾರೆ ಅಂದ್ಬಿಟ್ರು ಡೈರೆಕ್ಟಾಗೆ. ಅಂದರೆ ಅವ್ರ ಪ್ರಸಂಗದಲ್ಲೇ ಆ ಥರ ಇದೆ ಪ್ರಪಂಚ. ಅವ್ರವ್ರ ಮಕ್ಕಳು ಕೊಡೋಂಥದ್ದು, ಅವ್ರ ರಿಲೇಷನ್ಸ್ ಕೊಡೋಂಥದ್ದು ರಾಜಕೀಯ ಆಗಿದೆ ಒಂಥರ. ಹೇಗೆ ಅಂದರೆ ಈ ರಾಜಕಾರಣಿಗಳು, ದೇವೇಗೌಡ, ಈ JDS ಇವರೆಲ್ಲ ಯಾವುದಿಗೆ ಅದೇ ಥರ ಇದೆ. ಅಂಥದ್ರಲ್ಲಿ ನಿಮಗೆಲ್ಲ ಸಿಗ್ತಾ ಇರೋ ಭಾಗ್ಯ, ಮಹಾಭಾಗ್ಯ. ಅಣ್ಣವ್ರ ಮುಖಾಂತರವಾಗಿ ದೇವರು ಮಾಡ್ತಾ ಇರೋಂಥ ಮಹಾ ಒಂದು ನಿಮಗಿದು. ಅದೇ ಇವಾಗ ನೀವು ಮಾಡ್ಕೊಂಡು ಹೋದರೆ ನೆಕ್ಸ್ಟ್ ಒಂದು 10 ವರ್ಷಕ್ಕೆ 15 ವರ್ಷಕ್ಕೆ ಎಷ್ಟು ಜನನ ನೀವು ಇದು ಮಾಡೋದು. ಇವಾಗ 40 ಜನನ ಮಾಡ್ತಾ ಇದೆ. ಇವತ್ತು ಮಾತಾಡ್ದಂಥದ್ದು ಹೆಚ್ಚು ಕಮ್ಮಿ ನೆನ್ನೆ ಇವತ್ತು 40 ಜನ ಅಂದರೆ ಇನ್ನು 5 ವರ್ಷ ಆಗಲಿ. ಒಬ್ಬೊಬ್ಬರು 40 ಜನ ಅಂದರೆ ಎಷ್ಟಾಯಿತು? 18,000 ಅಂದರೆ ಯೋಚನೆ ಮಾಡಿ. ಇದರಲ್ಲಿ ಅರ್ಧ ಜನ ಆದರೂ ನೀವು ಪ್ರಯತ್ನ ಪಟ್ಟರೆ ಈ ಥರ ಒಂದು
ಸೇವಕರು ಈ ಥರ ಅಂಬಿನಲ್ಲಿ ಬಿಲ್ಲಿನಂತೆ ದೇವರ ಬಲವುಳ್ಳಂಥ ಬಿಲ್ಲಿನಂತೆ ನೀವು ನಿಂತ್ಕೊಂಡ್ಬಿಟ್ರೆ ಎಷ್ಟು ಜನ ನೀವು ಮಾರ್ಪಡಿಸ್ಬೋದು. ಮಾರ್ಪಡಿಸೋದು ಎಣ್ಣೆ ವಿಚಾರ ಆದರೂ ನಿಮ್ಮ ಮನೆಯವ್ರು ನೀವು ಮಾರ್ಪಡಿಸ್ಕೊಂತ ನಿಮ್ಮ ಒಂದು ಯಜಮಾನರಾಗಿದ್ದರೆ ನೀವು ನಿಮ್ಮ ಹೆಂಗಸರನ್ನ ನಿಮ್ಮ ಮಕ್ಕಳನ್ನ ಮಾರ್ಪಡಿಸ್ಕೊಂತೀರ. ನೀವು ಹೆಂಗಸರಾಗಿದ್ದರೆ ನಿಮ್ಮ ಯಜಮಾನ್ರನ್ನ ನಿಮ್ಮ ಮಕ್ಕಳನ್ನ ಮಾರ್ಪಡಿಸ್ಕೊಂತೀರ. ಇನ್ನು ಅದಕ್ಕಿಂತ ಇನ್ನು ಮಹಾಭಾಗ್ಯ ಬೇಕಾಗಿಲ್ಲ. ಒಂದು ಮನೆ ಸರೋದ್ರೆ ಸಾಕು, ನೆಕ್ಸ್ಟ್ ಅದು ಜನ್ರೇಷನ್ ಹೋಗ್ತಾ ಇರ್ತದೆ. ನೀವು ಹೇಳೋದ್ರಿಂದ ಎಷ್ಟೋ ಜನ ಇವಾಗ ಫೋನ್ ಮಾಡಿಲ್ವಾ ಆ ಥರ ಕೇಳ್ಬಿಟ್ಟು ಯಾರೋ ಒಂದು ಅಷ್ಟು ಜನ ಬರ್ತಾರೆ ದೇವ್ರ ಚಿತ್ತ ಇರೋಂಥವ್ರು. ಅದು ನಿಮಗೆಲ್ಲ ಲಾಭನೇ ಬಿಟ್ಟರೆ ಎಲ್ಲೂ ನಿಮ್ಮ ಮೈನಸ್ ಪಾಯಿಂಟು ಇಲ್ಲೇ ಇಲ್ಲ. ಇನ್ನು ಅಣ್ಣವ್ರ ಬಗ್ಗೆ ಮಾತಾಡಬೇಕು ಅಂದರೆ, ಈಗ ನಿಮಗೆ ವಾಕ್ಯ ಹೇಳ್ಕೊಡ್ತಾ ಇದ್ದಾರೆ, ಎಕ್ಸಾಮ್ ಬರೆಸ್ತಾ ಇದ್ದಾರೆ, ನಿಮಗೆ ಹೇಳೋಕ್ಕೆ ಚಾನ್ಸ್ ಕೊಡ್ತಾ ಇದ್ದಾರೆ. ನಾಳೆ ನೀವು ಹೇಳ್ಬಿಟ್ಟು ಮಾತಾಡ್ಬಿಟ್ರೆ ಯಾರ ಹತ್ರ ಆದರೂ ಅವ್ರೇನಾದರೂ ಅದಕ್ಕೆ ವಿರುದ್ಧವಾಗಿ ಕ್ವಶನ್ ಹಾಕಿದ್ರೆ ಇವ್ರು ಬಂದು ಫೋನಲ್ಲಿ ಮಾತಾಡ್ತಾ ಇದ್ದಾರೆ. ಮಾತಾಡಿದಾರ ಇಲ್ವಾ? ಹಾಸನದಿಂದ ಒಂದು ಸತಿ ಮಾತಾಡಿರೋವಾಗ ಅಣ್ಣವ್ರು ಕೊಟ್ಬಿಡ್ತೀನಿ ಮಾತಾಡಿ ಅಂದರೆ ಮಾತಾಡಿದ್ದಾರೆ. ನಿಂತ್ಕೊತಾ ಇದ್ದಾರೆ ಅವರು ಮಧ್ಯದಲ್ಲಿ, ಓಡೋಗ್ತಾ ಇಲ್ಲ. ಈ ಥರ ಸುಮಾರು ಕಡೆ ಇದು ಮಾತಾಡಿದ್ರು ನಿಂತ್ಕೊಂಡಿದ್ದಾರೆ. ಎಷ್ಟು ಜನ ಮಾತಾಡೋರು ಮಧ್ಯದಲ್ಲಿ ನಿಂತ್ಕೊಂತಾರೆ. ನಿಮಗೆ ವಾಕ್ಯ ಹೇಳ್ಕೊಡೋದಿಲ್ಲ, ನಿಮ್ಮ ಮಧ್ಯದಲ್ಲಿ ಮಧ್ಯಸ್ಥರಾಗಿ ನಿಂತ್ಕೊಳ್ತಾ ಇದ್ದಾರೆ. ಏನಕ್ಕೆ ಅಂದರೆ ವಾದ ಮಾಡೋಕ್ಕೆ. ಇಷ್ಟು ಮಾಡ್ಕೊಂಡು ಇನ್ನು ನಿಮಗೇನಾದರೂ ಬೇಕು ಅಂದರೆ ಇನ್ನು ಅವ್ರು ನೋಡಿ, ನೀವು ಯೇಸುನ ನೋಡ್ಕಲಿ. ಪೌಲ್ ಹೇಳಿದ್ದಾರೆ, ಯೇಸುನ ನೋಡಿದ್ರೆ ನಾನು ನೋಡಿನ ಕಲೀರಿ ಅಂದರೆ ಯೇಸು ಥರ ಪೌಲ್ ನಡ್ಕೊತಾ ಇದ್ದಾರೆ. ಅಂದರೆ ಅಷ್ಟು ದೊಡ್ಡದು ನಾನು ಹೇಳಕ್ಕೆ ಹೋಗಲಿಲ್ಲ ಅಂದರು ನಮ್ಮ ಒಂದು ಇದಕ್ಕೆ ಅಣ್ಣವ್ರು ನೋಡಿ ಕಲಿಯೋಂಥದ್ದು ಬೇಕಾದಷ್ಟು ನಮ್ಮ ಹತ್ರ ಇದೆ. ಅವರು ಎಷ್ಟು ಓಡಾಡ್ತಾ ಇದ್ದಾರೆ ಅನ್ನೋದು ನಿಮಗೆಲ್ಲ ಗೊತ್ತಿದೆ. ಮಂಜುನಾಥ್ ಅಣ್ಣವ್ರಿಗಂತೂ ನೀಟಾಗಿ ಸ್ವಲ್ಪ ಜನಕ್ಕೆ ಇಲ್ಲೆಲ್ಲ ಗೊತ್ತಿದೆ, ಯಾಕೆಂದರೆ ಅವರೆಲ್ಲ ಜೊತೆಗೆ ಓಡಾಡ್ತಾ ಇರ್ತಾರೆ. ಬೆಳಿಗ್ಗೆ ಒಂದು ಸತಿ ಬುಧವಾರ, ಮೊದಲನೇ ಬುಧವಾರ ಒಂದು ಕಡೆ ಹೋಗ್ತಾರೆ, 2ನೇ ಬುಧವಾರ ಒಂದು ಮಂಗಳೂರು ಕಡೆ ಹೋಗ್ತಾರೆ, 3ನೇ ಬುಧವಾರ ಒಂದು ಗದಗ ಹೋಗ್ತಾರೆ, 4ನೇ ಬುಧವಾರ ಒಂದು ಕಡೆ ಹೋಗ್ತಾರೆ. ಒಂದು ಸತಿ ಬರಬೇಕು ಅಂದರೆ ಅದು ಎಷ್ಟು ಸ್ಟ್ರೈನ್ ಆಗಿರುತ್ತೆ ಅಂತ ಡ್ರೈವರಾಗಿ ನನಗೆ ಗೊತ್ತು. ಅವ್ರ ಆರೋಗ್ಯ ಅವ್ರು ನೋಡ್ಕೊಳಲ್ಲ. ಮತ್ತು ಇಲ್ಲಿ ಬಂದಾದಮೇಲೆ ಇಲ್ಲಿ ಮೀಟಿಂಗ್ ರೆಡಿ ಆಗಬೇಕು, ಮತ್ತೆ ಬೇರೆ ಮೀಟಿಂಗ್ಗಳಿರ್ತದೆ, ಆ ಮೀಟಿಂಗ್ ಹೋಗ್ತಾರೆ. ಅವ್ರು ಯಾವುದು ಯೋಚನೆ ಮಾಡ್ತಾ ಇಲ್ಲ. ಯಾಕೆ? ಅವ್ರಿಗೇನು ಬಲ ಎಲ್ಲಿಂದ ಬರ್ತಾರೆ? ಅವ್ರ ಜೊತೆಗೆ ದೇವರಿದ್ದಾರೆ. ದೇವರಿದ್ದರೆ ಮಾತ್ರ ಇದೆಲ್ಲ ನೋಡೋಕ್ಕಾಗತ್ತೆ. ಒಂದು ಯಾವುದೋ ವೈಜಾಗ್ ಹತ್ರ ಒಂದು ಕಡೆ ಹೋಗಿದ್ದಾರೆ, ಗಾಯ ಒಂದು ಇಷ್ಟಾಗಿದೆ, ನೀವು ನೋಡಿರಬೇಕು ಇಲ್ಲಿ ಬೆನ್ನಲ್ಲಿ. ಅಷ್ಟ ಆಗಿದ್ದರೂ ಅದನ್ನು ಯೋಚನೆ ಮಾಡದೆ, ಕೇರ್ ಮಾಡದೆ, ಅಲ್ಲಿಂದ ಹೋಗಿ ಬರೋ ಎಕ್ಸಸ್ ಆಫ್ ಹೀಟ್ ಆದ್ರೂ, ಇವರು ಕೇರ್ಲೆಸ್ ಆದ್ರೂ ದೇವ್ರು ಕೇರ್ ತಗೊಂಡ್ಬಿಟ್ಟು ನೀನು ಹಿಂಗೇ ಕೇರ್ಲೆಸ್ ಮಾಡ್ತಾ ಇದೆಯಾ, ನೀನು ಮನೆಗೆ ಹೋಗಿ ನಾನು ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಬಂದು ಮತ್ತೆ ಆಪ್ರೇಷನ್ ಮಾಡಿ ಮತ್ತೆ ನಿಲ್ಲಿಸ್ತಂಥವ್ರು ದೇವರು. ಅವರು ಯೋಚನೆ ಮಾಡಿಲ್ಲ ಅಂದರೂ ದೇವ್ರು ಯೋಚನೆ ಮಾಡ್ತಾರೆ. ಯಾಕೆ ಅಂದರೆ ಇವರು ದೇವ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಕಾರ್ಯಗಳು ಮಾಡೋಂಥವ್ರು. ಇದೇನು ಕೇಳ್ತಾ ಇದ್ದೀನಿ, ನಿಮ್ಮ ಜೀವನವೂ ಅಷ್ಟೇ. ಹಂಗಂದರೆ ನಿಮ್ಮ ಆರೋಗ್ಯದ ಬಗ್ಗೆ ನೀವು ಕೇರ್ ತಗೋಬಾರ್ದು ಅಂತಲ್ಲ ನಾನು ಹೇಳ್ತಾ ಇಲ್ಲ. ನಿಮ್ಮ ಆರೋಗ್ಯದ ಬಗ್ಗೆ ನೀವು ಕೇರ್ ತಗೊಳ್ಳಿ. ಆದರೆ ನೀವು ಯಾವಾಗ ಜಾಸ್ತಿ ನೀವು ದೇವ್ರ ಕೆಲಸದ ಕಡೆ ಆಲೋಚನೆ ಮಾಡ್ತೀರೋ ಅವ್ರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ ಅಷ್ಟೇ. ನೀವೇನು ಅಷ್ಟು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕ. ಅದೇ ಅಣ್ಣವ್ರ ಜೀವನದಲ್ಲಿ ನಡೀತಾರೆ. ಬರೀ ಅವ್ರ ಬಗ್ಗೆ ಯೋಚನೆ ಮಾಡ್ತಾಯಿದ್ರು, ಅವ್ರ ಮನೆ ಬಗ್ಗೆ ಅವ್ರು ಆಲೋಚನೆ ಮಾಡ್ತಾಯಿದ್ದಾರೆ, ಅವ್ರ ಮಕ್ಕಳ ಮದುವೆ ಬಗ್ಗೆ ಅವ್ರು ಆಲೋಚನೆ ಮಾಡಿದ್ರು, ಅವ್ರ ಸೊಸೆಯರ ಬಗ್ಗೆ ಅವ್ರು ಆಲೋಚನೆ ಮಾಡ್ತಾಯಿದ್ದಾರೆ. ಪ್ರತಿ ಒಂದೊಂದು ಅವ್ರು ಆಲೋಚನೆ ಮಾಡ್ತಾಯಿದ್ದಾರೆ. ಇಲ್ಲಿ ಮೀಟಿಂಗ್ಗಳು ನಡಿಬೇಕು, ಏನೇ ಮಾಡಬೇಕು ಅಂದ್ರೂ ಅವ್ರ ಹತ್ರ ಯಾವಾಗೂ ದುಡ್ಡು ಇರೋದಿಲ್ಲ. ಯಾಕೆಂದ್ರೆ ಲೋನ್ ಕಟ್ಟಬೇಕು, ಅದೆಲ್ಲ ಬೇಕಾದಷ್ಟಿದೆ. ಅದು ಹೇಳಿದ್ರೆ ಅರ್ಥ ಆಗೋದಂಥದ್ದು. ಅದು ಒಂದು ಫ್ಯಾಮ್ಲಿಯಾಗಿ ಒಂದು ಸೇವೆನಲ್ಲಿ ಅವರೆಲ್ಲ ಮಾಡಿರೋ ನಾವು ನೋಡಿದ ಮೇಲೆ ಗೊತ್ತಾಗ್ತಾ ಇದೆ. ಆದರೆ ಅವರೊಂದು ಯಾವುದಾದ್ರೂ ಒಂದು ಸೆಮಿನಾರ್ ನಡಿಬೇಕು ಅಂದರೆ ಯಾವುದಕ್ಕೂ ಯೋಚನೆ ಮಾಡಲ್ಲ, ಸುಮ್ಮನೆ ಒಂದು ನಂಬಿಕೆ ಮೇಲೆ. ದೇವ್ರು ಹೇಳಿದ್ದಾರೆ, ನಿನ್ನ ವಿಶ್ವಾಸ ಸಾಕು, ವಿಶ್ವಾಸ ಮಡಿಕೋ ಎಲ್ಲವನ್ನೂ ಆಗುತ್ತೆ. ಆ ವಿಶ್ವಾಸದ ಮೇಲೆ ನಡೆಸ್ಕೊಂಡು ಹೋಗ್ತಾ ಇರ್ತಾರೆ. ಆ ಕಾರ್ಯಕ್ರಮ ಪೂರ್ತಿ ನಡೆದೋಗ್ಬಿಡ್ತದೆ. ಆ ವಿಶ್ವಾಸದಲ್ಲೇ ಇದು ಮಾಡ್ತಾರೆ, ಅದು ಹೊರಟೋಗ್ತದೆ ನೀಟಾಗಿ. ಯಾಕೆ ಅಂದರೆ ದೇವ್ರ ಜೊತೆಗಿದ್ದಾರೆ. ಏನಕ್ಕೆ ನಿಮ್ಗೆ ಇವೆಲ್ಲ ಹೇಳ್ತಾ ಇದ್ದೀನಿ ಅಂದರೆ, ಅವ್ರ ವಿಶ್ವಾಸ ಆಗಲಿ, ಅವ್ರ ನಂಬಿಕೆ ಆಗಲಿ, ಮತ್ತು ಅವರು ಹೋಗಿ ಬರೋಂಥ ನೀವು ಆಲೋಚನೆ ಮಾಡಿದ್ರೆ ಅಷ್ಟಷ್ಟು ದೂರ ಹೋಗಿ ಬರ್ತಾರೆ. ಆಗುತ್ತಾ? ನನ್ನ ಕೈಲಿ ಆಗೋದಿಲ್ಲ. ನನಗೊಂದಷ್ಟು ದೂರ ಓಡಿಸಿ ನನಗೆ ಸುಸ್ತಾಗುತ್ತೆ, ಬೆನ್ನೋವು ಬರುತ್ತೆ. ಬಟ್ ಅವ್ರದ್ದು ಆಶ್ಚರ್ಯ, ಅವರು ನಮ್ಮ ಏಜ್ ಹೆಚ್ಚು ಕಮ್ಮಿ. ಇದು ಏನಕ್ಕೆ ನಿಮಗೆ ಹೇಳ್ತಾ ಇದ್ದೀನಿ, ನೀವೊಂದು ಆಲೋಚನೆ ಮಾಡಬೇಕು. ನಾನು ಎಷ್ಟು ದೇವರಲ್ಲಿದ್ದರೆ ಸೇವಕರಾಗೋಂಥವ್ರು, ಇದರಲ್ಲಿ ಮಿನಿಮಮ್ 50% ಆದರೂ ಆಗ್ತಿರೋಂಥ ಒಂದು ವಿಶ್ವಾಸ ಇದೆ. ಏನು 50%? ಹೆಂಗೆ ಲೇಡೀಸು ಎಲ್ಲ ಆಗ್ಬಿಡ್ತಾರೆ ಅಂದರೆ, ಅವ್ರು ಲೇಡೀಸ್ ಅವ್ರ ಮನೆಗೆ ಸೇವಕರೇ, ಅವ್ರ ಮನೆಯನ್ನು ನಡೆಸೋಂಥವ್ರು. ಜ್ಞಾನವನ್ನು ಎಂತಿ ಮನೆಯನ್ನು ಕಟ್ಕೊತಾಳೆ. ಅವ್ರು ನಿಜವಾಗ್ಲೂ ಅವ್ರ ಸೇವಕರೇ, ಅವ್ರಿಗಿಂತ ದೊಡ್ಡ ಸೇವಕರಿಲ್ಲ ಮನೆಯನ್ನು ಕಟ್ಕೊಂಡ್ಬಿಟ್ರೆ. ಇನ್ನು ಯಜಮಾನರು ಅವ್ರ ಮನೆ ನಡೆಸ್ಕೊಂಡ್ರೆ ಅವ್ರಿಗಿಂತ ದೊಡ್ಡ ಸೇವಕರಿಲ್ಲ. ಇನ್ನು ಸೇವಕರಾಗ್ಬಿಟ್ರೆ, ಇನ್ನು ಆ ಒಂದು ಸಂಘ ನಡೆಸ್ಕೊಂಡ್ಬಿಟ್ರೆ ಸಾಕು, ಅದಕ್ಕಿಂತ ದೊಡ್ಡ ಸೇವಕರಿಲ್ಲ. ಅದರಿಂದ ಅವ್ರು ನೋಡ್ಕೊಂಡು ನೀವು ಇದು ಮಾಡಬೇಕು. ಇನ್ನು ನಿಮ್ಮಲ್ಲಿ ಅಣ್ಣವ್ರು ನೋಡ್ಬೇಕಾದ್ರೆ ಇನ್ನೊಂದು ಇದು, ಮಂಗಳೂರಲ್ಲಿ ಹೋದರೆ ಅವರು ಇಲ್ಲಿಂದ ಮಂಗಳೂರು ಬಂದ್ಬಿಟ್ಟು 350-400 ಕಿಲೋಮೀಟ್ರ್ ನಿಯರ್ ಬೈ ಆಗುತ್ತೆ. ಇಲ್ಲಿಂದ ಬಸ್ಸಲ್ಲಿ ಹೋಗ್ತಾರೆ, ಡ್ರೈವ್ ಮಾಡ್ಕೊಂಡು ಹೋಗ್ತಾರೆ. ಎಷ್ಟು ಜನ ಕುಂತಿರ್ತಾರೆ ಗೊತ್ತಾ? ಅಲ್ಲಿ ಎಷ್ಟು ಜನ ಸೇರ್ಬೋದು ಅಂದಾಜು? ಒಂದು ಸತಿ 8,
ಒಂದು ಸತಿ 10, ಒಂದು ಸತಿ 12. ಆದ್ರೂ ಏನು ಮಾಡ್ತಾರೆ ಅವರು, ಇಲ್ಲಿಂದ ಹೋಗ್ಬಿಟ್ಟು ಅಷ್ಟು ಜನಕ್ಕೆ ಹೇಳ್ತಾರೆ. ಅಂದರೆ ನಿಮ್ಗೆ ಬೇಕಾಗಿರೋ ಒಂದು ಆಲೋಚನೆ ಯಾವಾಗಲೂ ಮನಸ್ಸಲ್ಲಿ, ಅಬ್ಬಾ ನಾವು ಜಾಸ್ತಿ ಜನ ಇದ್ದರೆ ಜಾಸ್ತಿ ಜನ ಇದು ಬಂದಮೇಲೆ ಹಾಡು ಹೇಳೋದು ಅನ್ನೋ ನಮ್ಮ ಮೆಂಟಾಲಿಟಿ, ವಾಕ್ಯ ಹೇಳ್ತೀವ ಅಂತ ಒಂದು ಯೋಚನೆ ನಿಮಗೆ ಮಾಡ್ಕೋಬೇಕಷ್ಟೇ. ಅದು ಎಲ್ಲರಿಗೂ ಬರುತ್ತೆ ಮತ್ತೆ ಹೋಗೋದು. ಈ ಥರ ಒಂದು ಎಕ್ಸಾಂಪಲ್ಸ್ ಕೊಡೋವಾಗ, ಒಬ್ಬರು ಸಾಕ್ಷಿಯಾಗಿ ನೋಡೋವಾಗ, ಒಂದು ಹಳೆ ಒಡಂಬಡಿಕೆನಲ್ಲಿ ಎಲ್ಲರನ್ನೂ ಭಕ್ತರು ಸಾಕ್ಷಿ ಏನಕ್ಕೆ ಮಡಗಿದ್ದಾರೆ ಅಂದರೆ ಅದು ಒಳ್ಳೆಯದಕ್ಕೂ ಇದೆ ಮತ್ತು ಅವ್ರು ಮಾಡಿರೋ ತಪ್ಪುಗಳಿಗೂ ಇದೆ. ಇಲ್ಲಿ 12 ಜನ 8 ಜನ ಇರೋಕ್ಕೋಸ್ಕರ ಇಲ್ಲಿಂದ ಮಂಗಳೂರಿಗೆ ಹೋಗ್ಬೇಕಾ? ಲೈವಲ್ಲೇ ನೋಡ್ಬೋದಾಗಿರ್ತಲ್ಲ. ಇಲ್ಲ, ಅದು ದೇವರ ಕೆಲಸ ಹಿಂಗೇ ಇರ್ತದೆ. ಕರೆದಿರೋ ಹೋಗಲೇಬೇಕು, ನೀವು ಮಾಡಲೇಬೇಕು. ಯಾವ ಡಿಮ್ಯಾಂಡ್ ಇಲ್ಲ ಅಣ್ಣವ್ರ ಹತ್ರ. ನಾವು ಇಷ್ಟೇ ಕೊಟ್ಟರೆ ನಾನು ಬರೋದು, ಇಷ್ಟು ಕೊಟ್ಟರೆ ನಾನು ಸ್ಟೇಜ್ ಹತ್ತೋದು, ಯಾವ ಡಿಮ್ಯಾಂಡ್ ಇಲ್ಲ. ಇಂಥ ರೂಮೇ ಮಾಡಬೇಕು, ಯಾವ ಇದು ಇಲ್ಲ. ಅಂದರೆ ಇವೆಲ್ಲ ಏನು ಕೇಳ್ತಾ ಇದ್ದೀನಿ ಅಂದರೆ ಸೇವಕರಿಗೆ ಬೇಕಾಗಿರೋ ಗುಣಗಳವು. ಅವಾಗೇ ದೇವರ ಆಶೀರ್ವಾದ. ಇದೆಲ್ಲ ದೇವ್ರಿಗೆ ಗೊತ್ತಿರ್ತು ಮೊದಲೇ, ಅದಕ್ಕೋಸ್ಕರನೇ ಎಲ್ಲನೂ ಕೊಟ್ಟು ಮಡಗಿದ್ದಾರೆ. ಏನೇನು ಕೊಟ್ಟಿದ್ದಾರೆ? ಇರೋಕ್ಕೆ ಆಲಯ, ಒಳ್ಳೆ ವಿಶ್ವಾಸಿಗಳು, ಒಳ್ಳೆ ಸೇವಕರಿಲ್ಲಿ, ಪ್ರತಿಯೊಂದನ್ನು ಕೊಟ್ಟಿದ್ದಾರೆ. ಊಟಕ್ಕೆ ಕೊರತೆ ಇಲ್ಲ, ನೀವು ಮಲಿಕಣಕ್ಕೆ ಇರೋಕ್ಕೆ ಇದಿಲ್ಲ. ಇನ್ನು ಜ್ಞಾನಕ್ಕಂತೂ ನೀವು ಆಲೋಚನೆ ಪಡೋಂಗಿಲ್ಲ ಅನ್ನಿಸ್ತದೆ ನನಗೆ. ಇವ್ರು ಹೇಳಿದ್ರೆ ಜ್ಞಾನ ಅವ್ರು ಕೇಳ್ಬೋದು, ಅವ್ರು ಹೇಳಿದ್ರೆ ನೀವು ಇವ್ರು ಕೇಳ್ಬೋದು. ನಿನ್ನೆಯಿಂದ ಕೇಳ್ದಂಥ 40 ಜನ 38 ಜನದ ಹತ್ರ ಜೊತೆ 35 ಜನ ಒಂದು ಹೇಳ್ದಂಥ ಮಹಾಜ್ಞಾನ ಏನು, ಎಲ್ಲನೂ ಮಹಾವಿದ್ಯಾವಂತರೇನೂ ಇಲ್ಲ. ದೇವರು ಉಪಯೋಗಿಸ್ಕೊಂತಾರ ಒಂದು ಬಿಲ್ಲುಗಳಾಗಿದ್ದೀರಾ ನೀವು ಎಲ್ಲ. ನೀವು ಆಲೋಚನೆ ಮಾಡ್ಕೊಂಡು ಎದುರಿನಲ್ಲಿ ಅಣ್ಣವ್ರು ನೋಡ್ಕೊಂಡು ಇದನ್ನು ನಾನು ಈ ಥರ ಏನಾದರೂ ಇದ್ದರೆ ಮುಂದೆ ನನ್ನನ್ನು ಹಿಂಗೆ ಉಪಯೋಗಿಸ್ಕೊತಾ ಇದ್ದಾರೆ ದೇವರು. ಹಂಗೆ ಉಪಯೋಗಿಸ್ಕೋಬೇಕು ಅಂದರೆ ಏನು ಮಾಡಬೇಕು? ಕಮ್ಮಿ ಜನ ಇದ್ದರೂ ಯೋಚನೆ ಮಾಡಿದಂಥದ್ದು, ನಿಮ್ಮ ಸೇವೆಗೆ ಎಷ್ಟು ದೂರ ಆದ್ರೂ ಹೋಗಿ ಬರೋಂಥದ್ದಾಗಲಿ, ಅದು ಏನೇ ನಿಮ್ಮ ಮನೆ ಸಂಕಷ್ಟಗಳಿದ್ರು ದೇವ್ರ ಕೆಲಸ ಫಸ್ಟು ಆಮೇಲೆ ಅನ್ನೋದಾಗಲಿ, ಈ ಥರ ಎಲ್ಲ ಆಲೋಚನೆಗಳು ಇದು ರೂಢಿ ಮಾಡ್ಕೊಂಡ್ರೆ ಬರೋ ದಿನಗಳಲ್ಲಿ ನಿಮ್ಮ ಒಂದು ಸಂಘ ಆಗಲಿ, ನಿಮ್ಮ ಒಂದು ಮನೆ ಸಂಸಾರ ಅಂದರೆ ನಿಮ್ಮ ಮನೆ ಆಗಲಿ, ಇಲ್ಲ ನಿಮ್ಮ ಒಂದು ಸರೌಂಡಿಂಗ್ ಅಂದರೆ 4 ಜನ ನಿಮ್ಮ ಫ್ರೆಂಡ್ಸ್ ಆಗಲಿ, ಎಲ್ಲ ಕ್ರೈಸ್ತವರೇ ಆಗಿರ್ತೀರ, ನನಗೆ ಚೆಂದ ಗೊತ್ತೇ ಇದೆ. ಎಲ್ಲ ಅಲ್ಲಲ್ಲೇ ಕೂಡ್ಕೊಂಡಿರ್ತೀರ. ಹೊಸೊಬ್ರು ಯಾರನ್ನಾಗ ಸೇರ್ಕೊಂಡ್ರು ಇವ್ರನ್ನೆಲ್ಲ ನೀವು ಒಂದು ರಕ್ಷಣೆ ಮಾರ್ಗದಲ್ಲಿ ನಡೆಸ್ಬೋದು, ನೀವು ನಡ್ಕೋಬೋದು, ಆ ದೇವ್ರಿಗೆ ಸಂತೋಷ ಪಡಿಸ್ಬೋದು. ಇವತ್ತೆಲ್ಲ ನಾವು ಸಂತೋಷ ಪಡೋಕ್ಕಿಂತ, ನಾವು ಪಟ್ಟಿದ್ದಕ್ಕಿಂತ ಹೆಚ್ಚಾಗಿ ದೇವರು ಸಂತೋಷ ಪಟ್ಟಿದ್ದಾರೆ. ನನ್ನ ಮಕ್ಕಳು ಹೆಂಗೆ ಮಾತಾಡ್ತಾ ಇದ್ದಾರೆ ಅಂತ ಕೇಳ್ತಾಯಿದ್ರು, ಇದು ಕರೆಕ್ಟಾಗೇ ಇದೆಯಾ ಅಂತ ಕೇಳ್ತಾಯಿದ್ರು. ಎಷ್ಟು ಚೆಂದಾಗಿ ಅವ್ರು ನಿಂತ್ಕೊಂಡು ನನ್ನ ಪರವಾಗಿ ಮಾತಾಡ್ತಾ ಇದ್ದಾರೆ. ನನ್ನ ಪರ ಅಂದರೆ ಏನು ಅಂದರೆ ಬೈಬಲಲ್ಲಿರೋ ವಾಕ್ಯಗಳನ್ನೇ ಹೇಳಂತದೆ ಪರ. ಇದಲ್ಲ, ಇದು ಪಿಶಾಚಿಗಳು ಯಾವ ಕಾರಣಕ್ಕೂ ಬರೋದಿಲ್ಲ, ಸತ್ತೋರು ಇದೆ, ಹಿಡಿಯೋದಿಲ್ಲ, ಹೌದು ಇದೆ, ಇದು ದೇವ್ರಿಗೆ ಸಂತೋಷ. ಯಾರೋ ಒಬ್ಬ ಮೋಸ ಮಾಡಿದ್ದಾನೆ ಬಂದುಬಿಟ್ಟು ಸತ್ತೋರು ಎದ್ದು ಬರ್ತಾರೆ ಅಂತ ಎಲ್ಲದಕ್ಕೂ ವಿರುದ್ಧ ಇವ್ರು ಬರ್ತಾರೆ. ಇಲ್ಲ, ಎದ್ದು ಬರಲ್ಲ. ನಿಮಗೆ ಯಾರು ಗೊತ್ತು? ನನ್ನ ತಂದೆ ಹೇಳಿದ್ದಾರೆ. ಹೆಂಗೆ? ನಮ್ಮ ತಂದೆನೇ ಹುಟ್ಟಿಸಿದ್ದು, ಸತ್ತೋದಿದ್ದು ನಮ್ಮ ತಂದೆನೇ ಬರೆಸಿದ್ದು ಅವರ ಇದನ್ನ ಆಯುಷ್ನ. ಅದೆಂಗೆ ಹೊಲ್ಟೋದ್ರಂತೆ ತಿರ್ಗಾ ಬರೋದಿಲ್ಲ. ಇದೇನಿದೆಲ್ಲ ಹಿಂಗೆ ಮಾತಾಡೋದ ಮಕ್ಕಳಿದ್ದಾರೆ, ತಂದೆ ಆಲೋಚನೆ ಮಾಡ್ತಾರೆ, ಸಂತೋಷ ಪಡ್ತಾರೆ. ಈ ಸಂತೋಷ ಪಡಿಸಿದಂಥ ದೇವರಿಗೆ ನೀವು ಅವ್ರಿಗೆ ಕೊಡಬೇಕಾಗಿರೋಂಥ ಇನ್ನೂ ಬೇಕಾದಷ್ಟಿದೆ. ಯಾಕೆಂದರೆ ನೆನ್ನೆ ಕೇಳಿದ್ದೀರ ಮನೋಜ್ ಆಗಲಿ, ಇನ್ನೂ ಸುಮಾರು ಜನಗಳಿರ್ತಾನೆ, ಏಸು ನಮಗೆ ಮಾಡದಕ್ಕಿಂತ ನಾವೇನೂ ಮಾಡೋಕ್ಕಾಗೋದಿಲ್ಲ. ನೆನ್ನೆ ಕೇಳಿದ್ರಲ್ಲ ನೀವು, ಏಸು ಮಾಡಿದ್ದು ಅಂಥ ಮಹಾತ್ಯಾಗ. ತಂದೆ ಆ ಆಲೋಚನೆ ಬಂದು ನನ್ನ ಮಗನನ್ನು ಕಳಿಸ್ಕೊಟ್ಟಿದ್ದು ಅದು ಇನ್ನೂ ಮಹಾತ್ಯಾಗ. ಇನ್ನು ನಾಳೆ ಇದೆ. ಸಾವನ್ನು ಜಯಿಸಿ ಮೃತ್ಯುಂಜಯನಾಗಿ ಎದ್ದುಬಿಟ್ಟು ಒಂದೇ ಸತಿ ಜಯಘೋಷವನ್ನು ಮೊಳಗಿಸಿ ನಮ್ಮನ್ನು ಇವತ್ತೆಲ್ಲ ನಾವು ಜಯಿಸಿ ನಿಂತಿದ್ದೀವಿ ಅಂದರೆ ಆ ಒಂದು ಜಯನೇ. ನಾವು ಬಿದ್ದೋಗಂಥವ್ರು, ನಾವೆಲ್ಲೋ ಇದ್ದಂಥವ್ರು, ನಾವು ರೋಗದಲ್ಲಿದ್ದಂಥವ್ರು, ನಾವು ಸಾಲದಲ್ಲಿದ್ದಂಥವ್ರೇ ಆಗಲಿ, ಏನೇ ಒಂದು ವಿಚಾರ ಆಗಲಿ, ಈ ದೇವರೇ ಗೊತ್ತಿಲ್ಲ ಅನ್ನೋಂಥವ್ರು ನಮ್ಮನ್ನೆಲ್ಲ ನಿಲ್ಲಿಸಿದ್ದಾರೆ ಅಂದರೆ ಆ ಪುನರ್ ಆಗಿ ಮರಣವನ್ನು ಜಯಿಸಿ ಬಂದಂಥದ್ದೇ. ಅದಿಲ್ಲ ಅಂದಿದ್ರೆ ನಾವು ಇವತ್ತು ಕುಂತ್ಕೊಳ್ಳೋಕ್ಕಾಗ್ತಾ ಇರಲಿಲ್ಲ. ನಾಳೆ ದೇವರು ಇನ್ನೂ ಹೆಚ್ಚೆಚ್ಚಾದ ವಾಕ್ಯಗಳನ್ನ ಕೊಟ್ಟು ನಮ್ಮೆಲ್ಲರನ್ನೂ ಸಂತೋಷಪಡಿಸುವಂತೆ ಇಲ್ಲಿ ಮಾತಾಡೋ ಮಕ್ಕಳನ್ನು ದೇವರು ಆಶೀರ್ವದಿಸಿ ಅಂತ ಕೇಳ್ಕೊಂಡು, ಮತ್ತೊಮ್ಮೆ ನಿಮಗೆಲ್ಲ ಅಣ್ಣವ್ರು ನೆನೆಸ್ಕೊಳ್ಳಿ, ಅವ್ರಿಗಾಗಿ ಪ್ರಾರ್ಥನೆ ಮಾಡಿ. ಯಾಕೆಂದರೆ ಪ್ರತಿದಿನ ಅವರು ಜರ್ನಿನಲ್ಲೇ ಇರ್ತಾರೆ, ಯಾವಾಗೂ ಜರ್ನಿನಲ್ಲಿ ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ. ಬರೀ ಅದೊಂದೇ ಅಲ್ಲ, ಅವರ ಮನೆಗೆ ಬೇಕಾಗಿರೋಂಥ ಅವಶ್ಯಕತೆಗಳಾಗಲಿ, ಅವ್ರು ಲೋನ್ ಕಟ್ಟಬೇಕಾದ ಅವಶ್ಯಕತೆ ಆಗಲಿ, ಅವ್ರು ಯಾವ ಸ್ವಂತಕ್ಕಂತೂ ನಾನು ಕೇಳ್ತಾ ಇಲ್ಲ, ಅವ್ರ ಸ್ವಂತದ ವಿಚಾರಕ್ಕೆ ಸಂಘದ ಆಲಯಕ್ಕೆ ಲೋನ್ ಕಟ್ತಾ ಇರೋದು. ಆಲಯಕ್ಕೆ ಬರೋರಿಗೆ
ಎಲ್ಲ ವ್ಯವಸ್ಥೆ ಮಾಡ್ತಾ ಇರೋದು. ಅಂದರೆ ಪ್ರತಿಯೊಂದಕ್ಕೂ ನಿಮ್ಮ ಒಂದು ಪ್ರಾರ್ಥನೆಯಲ್ಲಿ ಪ್ರಾರ್ಥಿಸ್ಕೊಳ್ಳಿ ಅಂತ ಹೇಳ್ಕೊಂಡು, ಮತ್ತು ಒಬ್ರಿಗೊಬ್ರು ಈಗ ಪ್ರಸಂಗಗಳು ನೋಡಿದ್ರಿ, ಒಬ್ರಿಗೊಬ್ರು ಪ್ರಾರ್ಥಿಸ್ಕೊಳ್ಳಿ. ಅವ್ರು ಹೇಳ್ದಂಗೆ ನನಗೂ ಚೆಂದ ನಾನು ಹೇಳಬೇಕು, ನಾನು ಹೇಳ್ದಂಗೆ ಅವರು ಹೇಳಬೇಕು ಅಂತ ಎಲ್ಲರೂ ಸೇರ್ಕೊಂಡು ದೇವ್ರು ಸಂತೋಷ ಪಡಿಸ್ಬೇಕು ಅಂತ ಕೇಳ್ಕೊಂತ ನಾನು ಮಾತುಗಳನ್ನ ಮುಗಿಸ್ತಾ ಇದ್ದೆ.